ನೀವು ಗುರುಗಳ ಹತ್ರ ಹೋಗಿ ನೀವು ಏನೂ ಕೇಳಂಗಿಲ್ಲ. ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಕೇಳಬೇಡ್ರಿ. ನಿನ್ನ ಆಶೀರ್ವಾದ ಅಷ್ಟೇ ಇರ್ಲಿ ಅಂತ ಕೇಳ್ಬೇಕು ನೀವು. ಭಾಳ ಮಂದಿ ನಮ್ಮ ಹತ್ರ ಬಂದು ಒಬ್ಬರು ನಂಬರ್ ಕೇಳ್ತಿರ್ತಾರ್ರಿ. ಯಾವ ನಂಬರ್ ಹೇಳಿದ್ರಿ ಅವ್ರಿಗೆ? ನಂಬರ್ ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನೋಡಿ, ಇದು ಸೇಗುನ್ಸಿಯ ಗುರುಗಳು ಇವತ್ತಿನ ಲಾಗಲ್ಲಿ ಏನು ಹೇಳ್ತಾರೆ ಅಂತಂದರೆ, ಗುರು ಶಿಷ್ಯರ ಸಂಬಂಧ ಹೇಗಿರುತ್ತೆ, ಮತ್ತು ಗುರುಗಳು ಮಾತ್ರ ಇಂಪಾರ್ಟೆಂಟ್ ಆಗಲ್ಲ ಲೈಫಲ್ಲಿ, ಶಿಷ್ಯರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಅಂದರೆ ಒಬ್ಬ ಗುರು ಚೆನ್ನಾಗಿ ಅವ್ರ ಹೆಸರು ಬರಬೇಕು ಅಂತಂದರೆ ಅಲ್ಲಿ ಶಿಷ್ಯರು ಕೂಡ ಇರಬೇಕು ಅನ್ನೋದನ್ನು, ಮಹತ್ವವನ್ನು ಇಲ್ಲಿ ಗುರುಗಳು ಇವತ್ತಿನ ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಗುರು ಶಿಷ್ಯರ ಸಂಬಂಧ ಹೇಗಿರುತ್ತೆ, ಮತ್ತು ಶಿಷ್ಯರು ಅಂದರೆ ಗುರುಗಳ ಜೊತೆ ಶಿಷ್ಯರು ಸೇರಿದಾಗ ಅವರು ಕೂಡ ಗುರುಗಳಾಗಿ ಬಿಡ್ತಾರೆ ಅನ್ನೋದನ್ನು ಗುರುಗಳು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಇವತ್ತಿನ ಲಾಗಲ್ಲಿ ನಾನು ಇದನ್ನು ಹಾಕ್ತಾ ಇದ್ದೀನಿ. ಮತ್ತು ಇದನ್ನು ಒಂದು ಎಕ್ಸಾಂಪಲ್ ಮೂಲಕ ಅವರು ವಿವರಣೆ ನೀಡ್ತಾ ಇದ್ದಾರೆ. ಅದು ಸೌದತ್ತಿಯ ಚಿದಂಬರ ದೀಕ್ಷಿತರ ಕಥೆಯನ್ನು ಅವರು ಇಲ್ಲಿ ಹೇಳಕ್ಕೆ ಹೊರಟಿದ್ದಾರೆ. ಇದು ಪಾರ್ಟ್ ಎ ಆಗಿರುತ್ತೆ. ಆಶೀರ್ವಾದ ಮಾಡಿದ್ರು ಇವತ್ತು ಏನಾಯ್ತು ಅನ್ನೋದು ನೀವು ನೋಡ್ತೀರಿ. ನೀವು ಗುರುಗಳ ಹತ್ರ ಹೋಗಿ ನೀವು ಏನೂ ಕೇಳಂಗಿಲ್ಲ. ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಕೇಳಬೇಡ್ರಿ. ನಿನ್ನ ಆಶೀರ್ವಾದ ಅಷ್ಟೇ ಇರ್ಲಿ ಅಂತ ಕೇಳ್ಬೇಕು ನೀವು. ಭಾಳ ಮಂದಿ ನಮ್ಮ ಹತ್ರ ಬಂದು ಒಬ್ಬರು ನಂಬರ್ ಕೇಳ್ತಿರ್ತಾರ್ರಿ. ಯಾವ ನಂಬರ್ ಹೇಳಿದ್ರಿ ಅವ್ರಿಗೆ? ನಂಬರ್ ಅಂದ್ರೆ ಗೊತ್ತಾತ ನಿಮಗೆ? ಆ ಕಡೆ ಗುಲ್ಬರ್ಗ ಭಾಗಕ್ಕೆ ಹೋಗಿಬಿಟ್ರಿ ಅಂದ್ರೆ ನಂಬರ್ ಕೇಳ್ತಿರ್ತಾರೆ ಸ್ವಾಮಿಗಳಿಗೆಲ್ಲ ಬಂದು. ಏನಾರೇ ಒಂದು ಅವ್ರು ಬೇದ್ರಂದ್ರೆ ಆ ಬೇಗಳದಾಗ ಎಷ್ಟು ಅಕ್ಷರ ಇರ್ತಾವ ಅದನ್ನ ಹೋಗಿ ಲಾಟ್ರಿ ಟಿಕೆಟ್ ಹಚ್ಚು ಮಂದಿದಾರ. ಇದೆಲ್ಲ ಕತೆ ಹೇಳ್ಕೊತ ಹೋದಿವಿ ಅಂದ್ರೆ ಅದ ಒಂದು ದೊಡ್ಡ ಕತೆ ಆಗ್ತೈತಿ. ಆ ಮಾತು ಬೇರೆ. ಒಬ್ಬ ಗುರುಗಳ ಹತ್ರ ಬಂದು ನೀವೇನು ಕೇಳಕ್ ಹೋಗ್ಬೇಡ್ರಿ. ನಿಮ್ಮ ಆಶೀರ್ವಾದ ಅಷ್ಟೇ ಇರ್ಲಿ. ಅಪ್ಪ ಅವ್ರು ನಮಗೇನು ಬೇಕಾಗಿಲ್ಲ. ದೇವ್ರ ಮುಂದೆ ಹೋಗಿ ನೀವೇನು ಕೇಳ್ಬೇಡ್ರಿ. ಆ ವಾಸನೆ ಬರಲಾರ್ದ 4 ಊದಿನ ಕಡ್ಡಿ ತಗೊಂಡು ಹೋಗಿ ಅವನ ಮುಂದೆ ಬೆಳಿಗ್ಗೆ ವಾಸನೆನೇ ಬರಂಗಿಲ್ಲ ಊದಿನ ಕಡ್ಡಿ. ಎಷ್ಟು ಲಿಸ್ಟ್ ಹಾಕಿರ್ತೀರಿ ನೀವು ನೋಡ್ಬೇಕ್ರಿ. ನಿಮ್ಮದ ಒಂದು ಯಾದಿನ ಹಾಕೈತಿ ಅವ್ರಾಗ ದೊಡ್ಡ ಪಟ್ಟಿನ ಹಾಕಿರ್ತೀರಿ ಅದ್ರೊಳಗೆ. ಅದನ್ನು ಕೊಡ್ರಿ. ಇದನ್ನ ದೇವ್ರಿಗೆ ಗೊತ್ತಾಗಂಗಿಲ್ಲ ಅನ್ರಿ ನಿಮ್ಗೆ ಏನ್ ಬೇಕಂತ ಹೇಳಿ. ಗೊತ್ತಾಗತ್ತಿಲ್ಲ ಅವನಿಗೆ. ಈ ಜಗತ್ತಿನ ಎಲ್ಲ ಗೊತ್ತೈತಿ ಅಂದ್ಮೇಲೆ ನಿಮ್ಗೆ ಏನು ಬೇಕೋ ಬೇಡ ಗೊತ್ತಾಗತ್ತಿಲ್ಲ ಅವನಿಗೆ. ನೀವು ಅಷ್ಟೇ ಕೇಳೋದು. ಏನು ಕೇಳೋದು? ಬಂದಿದ್ದೆಲ್ಲ ಬರಲಿ, ನಿನ್ನ ದಯಾ ಒಂದು ಇರ್ಲಿಪ್ಪ, ಏನು ಬೇಕಾದ್ ಬರಲಿ, ನಿನ್ನ ಆಶೀರ್ವಾದ ಅಷ್ಟೇ ಇರ್ಲಿಪ್ಪ ಗುರುವೇ ತಂದೆ. ನಿನ್ನ ಆಶೀರ್ವಾದ ಅಷ್ಟೇ ಇರಲಿ. ಇಷ್ಟ ಕೇಳ್ಕೊಂಡು ಬಿಡ್ರಿ. ಅವ ನಿಮ್ಮನ್ನ ಏನು ಮಾಡ್ಬೇಕು ಮಾಡ್ತಾನೆ. ನಿಮಗೇನು ಬೇಕು ಅವನಿಗೆ ಗೊತ್ತಾಗ್ತದೆ. ಶಿವಲಿಂಗಪ್ಪನ ಮುಂದೆ ಬಂದು ನೀವು ಇಷ್ಟ ಕೇಳ್ಬೇಕಲ್ಲ. ಇಷ್ಟ ಕೇಳೋದು ಮಾಡಿಬಿಟ್ರಿ ಅಂದ್ರೆ ನಿಮ್ಮ ಬದುಕು ಬಂಗಾರನ ಆಗಿಬಿಟ್ಟಿದೆ ಅಂತ ತಿಳ್ಕೊಬೇಕು ನೀವು. ಈ ಸೌದತ್ತಿ ಹತ್ರ ಗುರ್ಲ್ ಹೊಸೂರು ಅಂತ ಒಂದು ಊರು ಇತ್ತು. ನೀವು ಕತೆ ಕೇಳಿರ್ಬೇಕು. ಭಾಳ ಚಂದ ಊರು. ಅಲ್ಲಿ ಒಬ್ರು ಸ್ವಾಮಿಗಳಿದ್ರು, ಚಿದಂಬರ ದೀಕ್ಷಿತರು ಅಂತ ಒಬ್ರು ಸ್ವಾಮಿಗಳಿದ್ರು. ಇಬ್ರು ಗಂಡ ಹೆಂಡತಿ ಇದ್ರು. ಮದುವೆಯಾಗಿ 10 ವರ್ಷ ಆಗಿತ್ರಿ. ಆಗಿರ್ಲಿಲ್ಲ. ಏನಾಗಿರ್ಲಿಲ್ಲ? ಎಷ್ಟು ಶಾನೆ ಆಗಿರ್ ನೋಡ್ರಿ. ಮದುವೆಯಾಗಿ 10 ವರ್ಷ ಆದ್ರೂ ಆಗಿರ್ಲಿಲ್ಲ ಅಂದ್ರೆ ಮಕ್ಕಳು ಆಗಿರ್ಲಿಲ್ಲ ಅಂತ ನಿಮ್ ತಲೆಯಾಗೈತಿ. ನೌಕರಿ ಆಗಿರ್ಲಿಲ್ಲ ಅದು ಇಲ್ಲಿ ತಲೆಯಾಗ, ಮನಿ ಆಗಿರ್ಲಿಲ್ಲ ಅದು ಇಲ್ಲಿ ತಲೆಯಾಗ, ಫಲ ತಗೋ ಅದು ಯಾವ್ದು ಇಲ್ಲ ಇಲ್ಲಿ ನಿಮಗೆ. ಮದುವೆಯಾಗಿ 10 ವರ್ಷ ಆದ್ರೂ ಆಗಿರ್ಲಿಲ್ಲ ಅಂದ್ರೆ ಮಕ್ಕಳು ಆಗಿರ್ಲಿಲ್ಲ ಅಂತ ನಿಮ್ ತಲೆಯಾಗ ಕೊಟ್ಟಾರೆ ಎಲ್ಲರೂ. ಮದುವೆಯಾಗಿ 1 ವರ್ಷಕ್ಕೆ ನಿಮ್ಗೆ ಸುದ್ದಿ ಕೊಡ್ಬೇಕು ಎಲ್ಲರೂ. ಕೇಳ್ತಿರ್ತಾರೆ ನೋಡ್ರಿ ತಮಾಷೆ ಮಾಡ್ಕೊಂತ. ಸುದ್ದಿ ಇಲ್ಲ ಅಂತ ತಿಳ್ಕೊಂಡ್ ಆ ಗಂಡ ಹೆಣ್ತಿನ ಮುದ್ದಿನ ಮಾಡಿ ಹೋಗಿತ್ರಿ ನೀವು. ಎಷ್ಟ್ರಿ ಹೇಳುದ್ರಿ ನಾವೆಲ್ಲ ಸ್ವಾಮಿಗಳು. ಏನಾರಿ ಹೇಳೋದು ನಿಮ್ ಸಲುವಾಗಿ. 10 ವರ್ಷ ಆದ್ರೂ ಮಕ್ಕಳು ಆಗಿರ್ಲಿಲ್ಲಲ್ಲ. ನೀವು ಹೇಳೋದು ಕರೆನ ಅದ, ಸುಳ್ಳೇನಲ್ರಿ. 10 ವರ್ಷ ಆದ್ರೂ ಆಗಿರ್ಲಿಲ್ಲ ಅಂದ್ರೆ ಮಕ್ಕಳು ಆಗಿರ್ಲಿಲ್ಲ. ಅದು ಕರೆಕ್ಟ್ ಅದ. 100ಕ್ಕೆ 100 ಮಾರ್ಕ್ಸ್ ನಿಮಗೆ. ಯಾರೋ ಹೇಳಿದ್ರೆ ಗಂಡ ಹೆಂಡತಿಗೆ 10 ವರ್ಷ ಆದ್ರೂ ಮಕ್ಕಳಾಗಿಲ್ಲ, ಔಷಧಿ ತಗೊಂಡ್ರಿ ಎಲ್ಲ ಆಗ್ಯದ. ನಾವೊಂದು ಹೇಳ್ತೀನಿ ಮಾಡ್ತೀರಿ ನೀವು ಕಷ್ಟದಾಗಿರೋವ್ರಿಗೆ ಏನಾರು ಹೇಳ್ರಿ, ಅವ್ರು ಮಾಡ್ತಾರ. ಪಾಪ ಮಕ್ಕಳಾಗ್ಬೇಕಲ್ಲ. ಪುರಾಣ ಪ್ರವಚನ ಹೇಳುವಂತ ಶಾಸ್ತ್ರಿಗಳು, ನಮ್ಮಂತ ಸ್ವಾಮಿಗಳು ನಾವೇನ್ ಮಾಡ್ತೀವಿ? ತಪ್ಪು ಹೇಳ್ತೀವಿ. ಏನ್ ತಪ್ಪು ಹೇಳ್ತೀವಿ? ಮಕ್ಕಳು ಇರ್ಲಾರ್ದವ್ರಿಗೆ ಮುಕ್ತಿ ಇಲ್ಲ. ಗರುಡ ಪುರಾಣದೊಳಗೆ ಇದು ಮಾತು ಬಂದೈತಿ. ಅಪುತ್ರಸ್ಯ ಗತಿರ್ನಾಸ್ತಿ, ಅಪುತ್ರಸ್ಯ ಗತಿರ್ನಾಸ್ತಿ. ಮಕ್ಕಳು ಇರ್ಲಾರ್ದವ್ರಿಗೆ ಮುಕ್ತಿ ಇಲ್ಲ, ಮಕ್ಕಳು ಇರ್ಲಾರ್ದವ್ರಿಗೆ ಮುಕ್ತಿ ಇಲ್ಲ. ಇದನ್ನ ಹೇಳಿ ನಾವು ಹೇಳ್ತೀವಿ, ನೀವು ಕೇಳ್ತೀರಿ. ಚಪ್ಪಾಳೆ ತಟ್ಟಿ ಹೋಗಿ ಮಕ್ಕಳು ಇರ್ಲಾರ್ದವ್ರಿಗೆ ಮುಕ್ತಿನೇ ಇಲ್ಲ ಅಂತ ನೀವು ಅಪಾರ್ಥ ಮಾಡಬಾರದು. ಮಕ್ಕಳು ಇರ್ಲಾರ್ದವ್ರಿಗೆ ಮುಕ್ತಿ ಇಲ್ಲ ಅಂತ ಅರ್ಥ ಅಲ್ಲದು. ಯಾರು ಗುರುವಿನ ಮಕ್ಕಳಾಗಂಗಿಲ್ಲಲ್ಲ ಅವರಿಗೆ ಮುಕ್ತಿ ಇಲ್ಲ ಅಂತ ಅರ್ಥ ಹೊರತಾಗಿ ಮಕ್ಕಳು ಇರ್ಲಾರ್ದವ್ರಿಗೆ ಮುಕ್ತಿ ಇಲ್ಲ ಅಂತ ಅರ್ಥ ಮಾಡಬಾರ್ದು. ಮಕ್ಕಳು ಇರ್ಲಾರ್ದವ್ರಿಗೆ ಮುಕ್ತಿ ಇಲ್ಲ ಅಂದ್ರೆ ನಮ್ಗೆ ಯಾರಿಗೂ ಮುಕ್ತಿನೇ ಇಲ್ಲ. ನಮಗೆ ಸ್ವಾಮಿಗಳಿಗೆ ಯಾರಿಗೂ ಮುಕ್ತಿನೇ ಇಲ್ಲ. ಶಿವಲಿಂಗಪ್ಪಗೂ ಮುಕ್ತಿನೇ ಇಲ್ಲ. ಯಾಕಂದ್ರೆ ಮಕ್ಕಳೇ ಇಲ್ಲಲ್ಲ. ಹಿಂಗೆ ಅರ್ಥ ಮಾಡಬಾರ್ದು. ಆ ಗಂಡ ಹೆಂಡತಿ ಇದ್ರಲ್ಲ, ಯಾರೋ ಹೇಳಿದ್ರು ಅವ್ರಿಗೆ, ಅಲ್ಲಿ ಹೋಗ್ರಿ ಸ್ವಾಮಿಗಳು ಆಶೀರ್ವಾದ ಮಾಡ್ರಿ, ಮಕ್ಕಳಕ್ಕ ಹೋಗ್ರಿ. ನೀವು ಅವ್ರದ್ದು ಬಿಡ್ರಿ. ನಮ್ಮ ಶೇಗುಣಿಸಿಗೆ ಬಂದ್ರಿ ಅಂದ್ರೆ ನಮ್ಮ ಅಪ್ಪ ಅವ್ರದಾರ ಮುರುಗೇಂದ್ರ ಶಿವೇಗಳಂತ ಆಗಿ ಹೋದ್ರಿ. ಒಂದು 75 ವರ್ಷದಿಂದ ಇದ್ರು ಅವ್ರು. ಇವತ್ತಿಗೂ ನಮ್ಮ ಶೇಗುಣಿಸಿಗೆ ಬಂದ್ರಿ ಅಂದ್ರೆ ನೀವು ಕತೆ ಕೇಳ್ತೀರಿ. ಶೇಗುಣಿಸಿ ಏನು ಭಾಳ ದೂರ ಅಲ್ಲ. ಇಲ್ಲೇ ತೀರ್ದಾಳದಿಂದ ಆ ಕಡೆ ಮುಂದೆ ಬಂದ್ರಿ ಅಂದ್ರೆ ನಮ್ಮ ಊರದ ಒಬ್ಬ ಹೆಣ್ಮಗಳಿಗೆ
ಬರೀ ಹೆಣ್ಮಕ್ಳು, ಗಂಡು ಮಕ್ಳು ಹಾಕಿರ್ಲಿಲ್ರಿ ಅವ್ರಿಗೆ. ನಮ್ಮ ಅಜ್ಜರ ಹತ್ರ ಬಂದ್ರು, ಯಾಪ ಆಶೀರ್ವಾದ ಮಾಡ್ರಿ ಗಂಡು ಮಕ್ಳು ಆಗುವಂಗ. ನಿಮಗೆ ಮತ್ತೆ ಬರೀ ಮಕ್ಳು ಆದ್ರೆ ಅಟ್ಟ ಆಗಂಗಿಲ್ರಿ, ಅದ್ರೊಳಗೆ ಗಂಡು ಮಕ್ಳು ಬೇಕು ನಿಮಗೆ, ಮತ್ತೆ ಪೇಡೆನೇ ಬೇಕು ನಿಮಗೆ, ಜಿಲೇಬಿ ನಡೆಯಂಗಿಲ್ಲ. ಹಂಗೆ ಮಾಡಿ ಮಾಡಿ ಇವತ್ತು ಏನಾಗಿತ್ತು ಪರಿಸ್ಥಿತಿ, ಮದುವೆ ಮಾಡ್ಕೊಳಕ್ ಹೋದ್ರೆ ಹೆಣ್ಣು ಸಿಗೋಲು ಯಾರಿಗೂ. ಯಾಕಂದ್ರೆ ಬರೀ ಪೇಡೆ 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 ಅನ್ಕೋತೀವೆಲ್ಲ ಪೀಡ ಆಗಾಕತ್ತಾವ ಹೊರತಾಗಿ ಯಾವ ನಮ್ಮನ್ನ ಕೈ ಹಿಡಿಯಾಕ ತಯಾರಿಲ್ಲ. ಪೇಡೆ ಕಂಪನಿ ಎಲ್ಲ ಪೀಡನ ಈಗ ನೋಡ್ರಿ ನೀವು ಬೇಕಾರೆ. ಈ ಹುಡುಗರೆಲ್ಲ ಈಗಿನ ಹುಡುಗರೆಲ್ಲ ಏನ್ ಚಲೋ ಅದಾರ ಅಂತ ಮಾಡ್ರಿ ಏನ್ರಿ ನೀವು? ಇಲ್ಲಿ ಅಷ್ಟೇ ಚಲೋ ಅದಾರ, ಇವರೆಲ್ಲರೂ ಪ್ರವಚನ ಕೇಳಕ್ ಬಂದಾರ. ಸೈದಾಪುರದೊಳಗೆ ಇಷ್ಟ ಮಂದಿ ಅದಾರ ಅಂತೀರಿ ನೀವು, ಬಹಳಷ್ಟು ಜನ ಅದಾರ, ಅವರೆಲ್ಲ ಹೊರಗನ ಅದಾರ. ಅವ್ರು ಪ್ರವಚನ ಹೇಳೋರ್ರೇಕ, ಕೇಳೋರು ಕೇಳುವಲ್ರೇಕ, ರಮಕವಿಲ್ಲ ಸ್ವಾಮಿಗಳು ಬಂದ್ರ ಬರುವಲ್ರೇಕ, ಶೇಗುಡ್ಸಿಂದ ಸ್ವಾಮಿಗಳು ಬಂದ್ರೆ ಬರುವಲ್ರೇಕ, ನಮಗೇನು ಸಂಬಂಧನೇ ಇಲ್ಲ ಅಂತ ಹೊರಗೆ ಅಡ್ಡಾಡಕತ್ತಾರ. ಅವ್ರ ಮಾತು ಬೇರೆ, ನೀವೆಲ್ಲರೂ ಚಲೋ ಧರ್ಮ ಕಟ್ಬೇಕಂತ ನೀವೆಲ್ಲ ಕೂತೀರಿ, ಅದೊಂದು ಮಾತು ಬೇರೆ. ಪ್ರಶ್ನೆ ನೋಡ್ರಿ, ನಮ್ಮ ಶೇಗುಣಸಿ ಮುರುಗೇಂದ್ರ ಅಜ್ಜಾರ ಹತ್ರ ಬಂದ್ರಲ್ಲ, ಯಪ್ಪ ಬರೀ ಹೆಣ್ಮಕ್ಳು ಆಗತ್ತಾವ, ಗಂಡು ಮಕ್ಳಿಲ್ಲ. ಯಾರೋ ಒಬ್ರು ದೊಡ್ಡ ಬಾಳಿಗೊನಿ ತಂದು ಇಟ್ಟಿದ್ರಂತ ನಮ್ಮ ಅಜ್ಜಾರ ಮಕ್ಳು, ತಂಗಿ ಇದ್ರಾಗ ಎಷ್ಟು ಬಾಳಿಕೆ ಬೇಕೆಲ್ಲ ತಗೊಂಡು ಹೋಗಂದ್ರು ಅವ್ರು. ನೀವ್ ಯಾರೇ ಸೈದಾಪುರದವ್ರು ಆಗಿದ್ರೆ ಒಂದು ಡಜನ್ ಅದು ತಗೊಂಡು ಬರ್ತಿದ್ರೇನು? ಆ ಹೆಣ್ಮಗಳು ಏನು ಮಾಡ್ಯಾಳ, ಯಪ್ಪ ನನ್ನ ಗಂಡು ಮಕ್ಕಳನ್ನ ಬೇಕಂತ ತಿಳ್ಕೊಂಡು ಬಾಳಿಗೊನಿನ ಹೊತ್ಕೊಂಡು ಯಾಕತ್ಲ. ತಂಗಿ ವಿಚಾರ ಮಾಡಿ, ಈಗ ಇನ್ನೊಂದು ವಿಚಾರ ಮಾಡಂದ್ರಂತ ನಮ್ಮ ಅಜ್ಜಾರು. ಇಲ್ಲಪ್ಪ ಬಾಳೆಗೊನಿನ ಹೋಯ್ತು, ನಾ ಹೆಣ್ಮಕ್ಳ ಕಾಲ ಸಾಕಾಗೈತ್ ನನಗಂತ ತಿಳ್ಕೊಂಡು ಬಾಳೆಗೊನಿ ತಗೊಂಡು ಹೋಗ್ಯಾಳ. ಇವತ್ತಿಗೂ ನಮ್ಮ ಶೇಗುಣಸಿಗೆ ಬಂದು ಕೇಳ್ರಿ ನೀವೇ, ಅವ್ರ ಮನ್ಯಾಗ ಬರೀ ಗಂಡ್ಮಕ್ಳ ಹುಟ್ಟುದು. ಇವತ್ತು ಬರೀ ಗಂಡ್ಮಕ್ಳನ್ನ ಹುಡ್ತಾರ ಅವ್ರ ಮನ್ಯಾಗ, ಹೆಣ್ಮಕ್ಳು ಇಲ್ಲ ಇಲ್ಲ. ಬರೀ ಮನುಷ್ಯರ್ದ ಅಷ್ಟೇ ಅಲ್ರಿ, ಎಮ್ಮಿ ತಂದ್ರ ಕ್ವಾನ ಈತೈತಿ, ಆಕಳ ತಂದ್ರ ಇದು ಬಹಳ ಅಮೇರಿಕದ ಕತಿ ಅಲ್ರಿ ಇದು. ಇದೇ ನಮ್ಮ ಶೇಗುಣಸಿ ಕತಿ ಇದು. ಅದು ಜೈನ ಸಮಾಜದ ಹೆಣ್ಮಗಳ್ರಕ್ಕೆ ಶಿರುಗುಪ್ಪಿ ಅಂತ ಒಂದು ಮನಿತನ ಅದ. ಇವತ್ತಿಗೂ ನಮ್ಮ ಊರೊಳಗೆ ಇದು ನಡೆದದ. ಆ ಹುಡುಗರೆಲ್ಲ ಅಂತಿರ್ತಾವಂತ್ರಿ, ಆಕಳದು ಇವಾಗ ಹೋರಿ ಇದೈತಿ ನೋಡ, ಹೋರಿ ಇದೈತಿ ನೋಡ, ಅವತ್ರ ತಲೆಯಾಗ ಕೂತು ಬಿಟ್ಟೈತಿ. ದೀಪಾವಳಿ ಬರ್ತಾರ ಮಕ್ಕಳ ಮನೆಗೆ ಹೋಗಿ ಆ ಹೆಣ್ಮಕ್ಳನ್ನ ಕರ್ಸ್ಕೊಂಡು ಬಂದು ಬಳಸ್ಕೊಳಿದ್ರಿ. ಈ ಪರಿಸ್ಥಿತಿ ಈಗ ಇತ್ತೀಚೆಗೆ ಹೋಗಿ ನಮ್ಮ ಅಜ್ಜಾರ, ಈಗಿನ ಅಜ್ಜಾರ ಒಬ್ರು ಅದಾರ, ಶಂಕರ ಸ್ವಾಮಿಗಳು ಅಂತದಾರ, ನಮ್ಗೆ ಆಮಂತ್ರಣ ಕೊಡಾಕ್ ಬಂದವ್ರು ನೋಡಿರ್ಬೇಕು. ಅಪ್ಪ ಅವ್ರು ಬರೀ ಆಗ ಏನೋ ನಮ್ಮ ಮಾಯಿ ಹಿಂಗೆ ಕೇಳ್ಯಾಡ್ರಿ, ಹೆಚ್ಚು ಕಡಿಮೆ ಆಗೈತಿ, ಹೆಣ್ಮಕ್ಳನ್ನ ಇಲ್ಲ ಆಶೀರ್ವಾದ ಮಾಡ್ರಿ ಅಂತ ಹೇಳಿದಾಗ, ಈಗಿನ ನಮ್ಮ ಗುರುಗಳು ಒಂದು ತೆಂಗಿನಕಾಯಿ ಆಶೀರ್ವಾದ ಮಾಡಿದ್ದಕ್ಕೆ ಈಗ ಅವ್ರ ಮನ್ಯಾಗ ಹೆಣ್ಮಕ್ಳು ಹುಟ್ಟಾಕತ್ತಾರ ಅಂದ್ರೆ ನೀವು ವಿಚಾರ ಮಾಡ್ರಿ, ಒಬ್ಬ ಗುರುಗಳ ಶಕ್ತಿ ಎಷ್ಟು, ತಪಸ್ಸಿನ ಶಕ್ತಿ ಅಲ್ಲ. ಈ 2 ಗಂಡ ಹೆಂಡತಿ ಇದ್ವು ಅಲ್ರಿ, ಯಾವ ಕತಿ ಹೇಳಕತ್ತಿದ್ನಲ್ಲ, ಆ ಗುರುಲ್ ಹೊಸರ್ಕ್ ಹೋಗು ಗಂಡ ಹೆಂಡತಿ ಇದ್ರಲ್ಲ, ಅವ್ರು ಏನ್ ವಿಚಾರ ಮಾಡಿದ್ರು, ಎಲ್ಲಿ ಹೋಗುದು, ಅಲ್ಲಿ ಗುರುಲ್ ಹೊಸರ್ಕ್ ಹೋಗ್ರಿ, ಸೌದತ್ತಿ ಹತ್ರ ಐತಿ, ಚಿದಂಬರ ದೀಕ್ಷಿತರ ಸ್ವಾಮಿಗಳದಾರ, ಕೊಟ್ರ ಹೊರಗೆ ಇಟ್ರ ಶಾಪ್, ಅವ್ರ ಹತ್ರ ಹೋಗ್ರಿ, ಚಲೋ ಆಕತಿ. ಸರಿ ಅಂತ ತಿಳ್ಕೊಂಡು ಇಬ್ರು ಗಂಡ ಹೆಂಡತಿ ಹೆಂಗ ಹೋಗುದ್ರಿ ಮಠಕ್ಕ? ಇನ್ನು ನಿಮ್ಗೆ ಚಂದ ಹೇಳ್ಬೇಕು ನಾನು, ನೀವು ಮಠಕ್ಕೆ ಬರ್ಬೇಕಾದ್ರೆ ಏನಾರು ತಗೊಂಡ ಬರ್ಬೇಕ್ರಿ. ನೀವು ಮಠಕ್ಕೆ ಬರ್ಬೇಕಾದ್ರೆ ಹಣ್ಣರೆ ತಗೊಂಡು ಬರ್ರಿ, ಏನೂ ಸಿಗ್ಲಿಲ್ಲ ಅಂದ್ರೆ ಒಂದಿಷ್ಟು ಕೆಲಸ ಕರೀರ ತಗೊಂಡು ಬರ್ಬೇಕು ನೀವು. ಬರೀ ಮಠಕ್ಕೆ ಅಷ್ಟ ಅಲ್ಲ, ಸಣ್ಣ ಸಣ್ಣ ಮಕ್ಳು ಇರುವಂತ ಮನೆಗೆ ಹೋಗ್ಬೇಕಾದ್ರು ಏನಾರು ತಗೊಂಡ ಹೋಗ್ಬೇಕ್ರಿ. ಸಣ್ಣ ಸಣ್ಣ ಹುಡುಗರು ಇರುವಂತ ಮನೆಗೆ ಏನಾರು ತಗೊಂಡು ಹೋಗ್ಲಿಲ್ಲ ಅಂದ್ರೆ ಹುಡುಗರು ಹಾಡಕತ್ತಾವ, ಮಾವ ಬಂದಾನೋ ಏನ್ ತಂದಾನೋ. ನಾ ಸಣ್ಣಾಗಿದ್ದಾಗ ಅಂತಿದ್ನಿದನ್ನು, ಮಾಮ ಬಂದಾನೋ ಏನ್ ತಂದಾನೋ, ಹಂಡೇದಂತ ಹೊಟ್ಟಿ ಬಿಟ್ಕೊಂಡು ಹಂಗ ಬಂದಾನು, ಅದ್ನ್ಯಾ ಕಣ್ರಿ ನಾನು. ಅದನ್ನ ನೀವು ಅನ್ಕೋರಿ, ಅದನ್ನ ನಾವು ಹೊಟ್ಟಿ ದಟ್ಟಿ ಕಥೆ ಅದು. ಇದು ಹಳ್ಳಿ ಸೊಗಡೆ ಎಷ್ಟು ಚಂದ ಅದ ನೋಡ್ರಿ, ನಮ್ಮ ಹಳ್ಳಿ ಸೊಗಡನ ಚಂದ್ರಿ. ಅದು ಏನ ಅನ್ವಲ್ರಕ್ ನೀವು, ಏನ್ ಇಲ್ಲಿ ಕೂತಿರಲ್ಲ. ಆಕ್ಚುಲಿ ಏನದ ಅಂದ್ರೆ ಇದು ಹಳ್ಳಿ ಸೊಗಡನ್ನ ಇದನ್ನ ಎಲ್ಲೂ ನೋಡಕ್ ಸಾಧ್ಯ ಇಲ್ಲ. ಇನ್ನೊಂದು 20 ವರ್ಷ ಆದಾಗ ಇದು ಸಿಗಂಗಿಲ್ಲ. ನಮ್ಮ ಹೋಗುಗಳು ಏನೋ ಈಗ ಇಳಕಲ್ ಸೀರೆ ಉಟ್ಕೊಂಡು ಕೂತಾರ ನೋಡ್ರಿ, ಇವರೊಂದಿಷ್ಟು ಮಂದಿ ಹೋದ್ರಂದ್ರ ಇವೊಂದಿಷ್ಟು ಟೊಬ್ಬಿಗೆ 4 ಕೂತಾವ್ ನೋಡ್ರಿ ನಮ್ಮ ಹಳ್ಳಿ ಹೆಣ್ಣು. ಬಾಯಿಯೊಳಗನ ಆ ಬಾಳೆಯನ್ನು ಬೀಳ್ತೈತಿ ಅನ್ನುವಂತ ಒಂದು ಪ್ರಜ್ಞೆ ಇಟ್ಕೊಂಡು ನೀವು ತಂದು ಕೊಡ್ತಿರಲ್ಲ, ಇವತ್ತು ಬುತ್ತಿಯನ್ನು ತಂದು ಕೊಟ್ಟಿರಲ್ಲ. ಹಂಗೆ ಆ ಗಂಡ ಹೇಳ್ತಿ 1 ಡಜನ್ ಬಾಳೆಹಣ್ಣ, ಕಲ್ಸಕ್ರಿ, ಕಾರಿಕಾಯಿ, ಊದಿನ ಕಡ್ಡಿ ಎಲ್ಲ ತಗೊಂಡು ಗುರುಲ್ ಹೊಸರ್ಕ್ ಹೋದ್ರಿ. ಅವ್ರು ಅಜ್ಜಾರ ಆಶೀರ್ವಾದ ಮಾಡ್ರ ಮಕ್ಳು ಅಕ್ಕವ ಅಂತ ಹೇಳಿ ಅಲ್ಲಿ ಮಠದ ಆವರಣಕ್ಕೆ ಬಂದ್ರು. ಅಲ್ಲಿ ಒಳಗೆ ಹೆಜ್ಜೆ ಇಡ್ಬೇಕಂತಿದ್ರು, ಅಲ್ಲಿ ಒಬ್ಬ ಕಸ ಹೊಡಿತಿದ್ರು. ಒಬ್ಬ ಅಜ್ಜ ಒಂದು 40 ವರ್ಷ ಆತ್ ಬರೀ ಕಸಾನ ಹೊಡೆದಿದ್ರೆ ಅವ ಅಜ್ಜ. ಅಲ್ಲಿ ಮಠದಾಗ ಕಸ ಹೊಡಿದು ಬಂದವ್ರ ಊಟಕ್ಕೆ ನೀಡುದು, ಪ್ರಸಾದ ನೀಡುದು, ಇದನ್ನ ಮಾಡ್ತಿದ್ರೆ ಅವ ಅಜ್ಜ. ಅಲ್ಲೇನು ಕಸ ಹೊಡಿತಿದ್ದಲ್ಲ, ಇಬ್ರು ಗಂಡ ಹೆಂಡತಿ ಬಂದು ನಮಸ್ಕಾರ ಮಾಡಿ, ಅಪ್ಪ ಅವ್ರ ಅಜ್ಜಾರ ಎಲ್ಲಿದಾರ್ರಿ ಅದಕ್ಕೆ ಸುಮ್ಮನೆ ಕುಂಡ್ರಿ ಅಲ್ಲ. ಅಪ್ಪ ಅವ್ರು ಬರ್ತಾರ, ಕುಂಡ್ರಿ ಅಲ್ಲಿ ಒಂದ್ ಅರ್ಧ ತಾಸು ಕುಂಡ್ರಿ, ಎಲ್ಲಾ ಕಡೆ ಗಡಬಡಿ ಮಾಡ್ಕೊತ ಬರ್ತಿರಲ್ಲ, ಕುಂಡ್ರಿ ಅಂತ ತಿಳ್ಕೊಂಡ ಅಂದ. ಇಬ್ರು ಗಂಡ ಹೆಂಡತಿ ಕುತ್ಕೊಂಡ್ರು. ಅರ್ಧ ತಾಸು ಆದ ತಕ್ಷಣ ಗುರುಲ್ ಹೊಸೂರಿನ ಚಿದಂಬರ ದೀಕ್ಷಿತರ ಹಣಿಗೆ ವಿಭೂತಿ ಹಚ್ಕೊಂಡು ಹೊರಗೆ ಬಂದು ಕುತ್ಕೊಂಡ್ರು. 2 ಗಂಡ ಹೆಂಡತಿ ನಮಸ್ಕಾರ ಮಾಡಿದ್ರು ಸಾಷ್ಟಾಂಗ. ಯಾವ್ರವ್ರು ಅಂದ್ರು. ಅಪ್ಪ ಅವ್ರು ದೃಷ್ಟಿ ಮಂದಾಗಿತ್ತು ಅವ್ರದ್ದು. ಯಪ್ಪ ನಾವ್ ಇಂಥ ಊರವ್ರಿ, ಇಲ್ಯಾಕ್ ಬಂದಿರಿ ಅಂದ್ರು. ಮದುವೆಯಾಗ 10 ವರ್ಷ ಆತ್ರಿ ಅಪ್ಪಾರ, ಮಕ್ಕಳಾಗಿಲ್ಲ, ನೀವು ಆಶೀರ್ವಾದ ಮಾಡ್ರ ಮಕ್ಕಳಕ್ಕವಂತ ಯಾರೋ ಹೇಳ್ಯಾರ, ಅದಕ್ಕೆ ಬಂದಿರಿ.
ಹಿಂಗೆ ನೋಡಿದ್ರೆ ಗಂಡ ಹೆಂಡತಿ ಇಬ್ಬರು ತಂಗಿ ಈ ಜನ್ಮ ಅಲ್ಲ 7 ಜನ್ಮಕ್ಕೂ ನಿನಗೆ ಮಕ್ಕಳಾಗಂಗಿಲ್ಲ ಅಂದ್ರು ಅವ್ರು. ಯಾರ್ರಿ ಚಿದಂಬರ ದೀಕ್ಷಿತರು ಸ್ವಾಮಿಗಳು, ಪೀಠದ ಮೇಲೆ ಕುತ್ಕೊಂಡು ಸ್ವಾಮಿಗಳು. ಈ ಜನ್ಮ ಅಲ್ಲ 7 ಜನ್ಮಕ್ಕೂ ಮಕ್ಕಳಾಗಂಗಿಲ್ಲ ನಿನಗಂದ್ರು ಅವ್ರು. ಅಳಕಾತ್ಲಿ ಹೆಣ್ಮಗಳು ಅಳ್ಕೋಂತ ಹೊರಗೆ ಬರಾಕತ್ತಿದ್ಲು. ಇವ್ ಕಸ ಹೊಡಿತಿದ್ದಲ್ಲ, ಅವ ಕಸನ ಹೊಡಿತಿದ್ದಲ್ಲ. ಅವನು ಕೇಳಿದ, ಯಾಕೆ ಅಳಕತ್ತೀವ ನೀನು? ಅವ ಅಂದ, ಭಾಳ ಮಂದಿ 40 ವರ್ಷ ಅದು ಕಸ ಹೊಡಿಯಾಕತ್ತೀನಿ, ಅಳ್ಕೋತ ಮಠಕ್ಕೆ ಬರ್ತಾರ, ಅಜ್ಜ ದರ್ಶನ ತಗೊಂಡು ನಕ್ಕೋಂತ ಹೋಗ್ತಾರ, ಇವ್ರು ನಕ್ಕೋತ ಬಂದಾರ ಅಳ್ಕೋತ ಹೊಂಟಾರಲ್ಲ, ಯಾಕೆ ಅಳ್ತೀವ ಅಂದ. ಅಪ್ಪನ ಆಶೀರ್ವಾದ ಮಾಡ್ರ, ಮಕ್ಳು ಅಕ್ಕೋತ ಬಂದಿದ್ದೀವ್ರಿ. ಈ ಜನ್ಮ ಅಲ್ಲ 7 ಜನ್ಮಕ್ಕೂ ಆಗಂಗಿಲ್ಲ ಅಂದಾರ. ಇನ್ನೇನೈತ್ರಿ ಜೀವನದಾಗ, ಅದಕ್ಕೆ ಅಳಕತ್ತೀವಿ. ನಮ್ಮ ಅಜ್ಜ ಯಾವ್ದೋ ಗುಂಬಿನಾಗ ಅಂದಿರ್ತಾನವ, ಅದನ್ನ ಯಾಕೆ ತಲೆಯಾಗಿ ಇಟ್ಕೋತಿ? ವರ್ಷ ತುಂಬಿಗುಡ್ದ ನೀ ಗಂಡ ಮಗನ ಹಡಿತಿ ಹೋಗನ್ನ. ಯಾರ್ರಿ ಸೂತ್ರ ಇಲ್ಲೈತಿ ಕಸ ಹೊಡಿಯೋದು, ಇದನ್ನ ಮರಿಬಾರ್ದ್ರಿ. ಅವ ಬರೀ ಮಕ್ಕಳಕ್ಕವತ್ತು ಹೇಳಿಲ್ಲ, ಏನ್ ಹೇಳಿದ? ವರ್ಷ ತುಂಬಿಗುಡ್ದ ಗಂಡ ಮಗನ ಹಡಿತಿ ಅಂತ ಟೈಮು ಹೇಳ್ಯಾನ, ಮತ್ ಗಂಡ ಮಗನ ಹಡಿತಿ ಅಂತ ಹೇಳ್ಯಾನ. ಆ ಹೆಣ್ಮಗಳು ಸ್ವಲ್ಪ ಶಾಣೆ ಇದ್ಳು, ಯಾಕೆಂದ್ಲು ಈ ಮುತ್ಯಾನ್ ತೆಲಿ ತಿರುಗಿರ್ಬೇಕು. ಅಪ್ಪಗಳ ಹೇಳಕತ್ತಾರ 7 ಜನ್ಮಕ್ಕೆ ಮಕ್ಕಳಾಗಂಗಿಲ್ಲ ಅಂತೇಳಿ. ಈ ಮುತ್ಯ ಈ ಮಠಕ್ಕೆ ಎಲ್ಲರೂ ಎಲ್ಲಾ ಕಡೆ ರಿಜೆಕ್ಟ್ ಆಗಿ ಮಠಕ್ಕೆ ಬಂದು ಸೆಲೆಕ್ಟ್ ಆಕಾರ, ಗೊತ್ತೇನ್ರಿ ನಿಮ್ ಕತೆ? ಈ ಮಠಕ್ಕದು ಆಕಳ ಎಮ್ಮಿ ಆಕಳ ಅದು ಕೊಡ್ತಿರ್ತಾರ ನೋಡ್ರಿ ಏನ್ರಿ, ನೀವು ಮಠಕ್ಕದು ಆಕಳ ದಾನ ಮಾಡ್ತಿರ್ತಾರ. ಮುಂದೆ ಬಂದ್ರೆ ಕೂದತಾವ, ಹಿಂದೆ ಬಂದ್ರೆ ಒಲಿತಾವ. ಅವ್ ಮಠಕ್ಕೆ ತರ್ಕೊಡ್ದನ್ನ ಗೊಟ್ಟಕ್ಕೆ ತಂದಿರ್ತಾವ. ಅಂತ ಆಕಳ ಎಲ್ಲ ತಂದಿರ್ತೀರಿ. ಮೊದಲನೇ ರೊಟ್ಟಿ, ಮೊದಲನೇ ಚಪಾತಿ ಮಠಕ್ಕೆ ಕೊಡೋನು, ಮುತ್ಯಾಗ ಕೊಡೋನು. ಯಾಕಂದ್ರೆ ತೆವಿ ಪಕ್ಕಕ್ಕಾದಿರಂಗಿಲ್ಲ, ರೊಟ್ಟಿ ಪಕ್ಕ ಬೇದಿರಂಗಿಲ್ಲ. ಅದನ್ನ ಸ್ವಾಮಿಗಳದು ತಿಂದು ಹೊಟ್ಟೆ ಅವ್ರದ್ದು ಕೆಡಬಲ್ ತೆಕ್ಕ ನಮ್ದೇನಂತೀರೇನ್ರಿ ನೀವು? ನಿಮಗ್ ಪದ್ಧತಿ ಹಂಗಲ್ಲ, ಮಠಕ್ಕನ ಮೊದಲನೇದು ಕೊಡೋದು ಅಂದ್ರೆ ಒಳ್ಳೇದಾಗ್ಲಿ, ಗುರುಗಳಿಗೆ ಮೊದಲನೇದು ಮುಟ್ಲಿ ಅಂತ ಹೇಳಿ. ಆ ಮಾತು ಬೇರೆ. ಈ ಮುತ್ಯಾನ್ ತೆಲಿ ತಿರುಗಿರ್ಬೇಕಲ್ಲ ಹೆಣ್ಮಗಳು. ಇದರ ಮುಂದುವರೆದ ಭಾಗವನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.